ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ನಂದಿ ಟ್ರಾವೆಲಿಂಗ್ ಚಾನಲ್. ನನ್ನ ಚಾನಲಲ್ಲಿ ನೀವು ನೋಡಬಹುದಾದಂಥ ಸ್ಥಳಗಳು, ಟ್ರೆಕ್ಕಿಂಗ್ ಪ್ಲೇಸ್ಗಳು, ಸುಂದರ ವ್ಯೂ ಪಾಯಿಂಟ್ಗಳು, ಬೆಟ್ಟಗಳು, ಮಹಿಮೆಗಳ ದೇವಾಲಯಗಳು ನೋಡಲು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ದಿನ ನಾನು ಈ ನನ್ನ ವಿಡಿಯೋದಲ್ಲಿ ನಮ್ಮ ಬೆಂಗಳೂರು ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ನಿಂದ ರೇಷ್ಮೆಯ ನಾಡೆಂದೇ ಪ್ರಖ್ಯಾತವಾಗಿರುವ ಸುಂದರ ನಗರಿಯಾದ ಎತ್ತಲು ಕಣ್ಮನ ತಣಿಸುವ ಸುಂದರ ಬೆಟ್ಟಗಳನ್ನು ಹೊಂದಿರುವ ರಾಮನಗರಕ್ಕೆ ಒನ್ ಡೇ ಟ್ರಿಪ್ಪು ಪ್ಲಾನ್ ಮಾಡ್ಕೊಂಡಿದ್ದೀನಿ. ನಮ್ಮ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ನಿಂದ ಈ ರಾಮನಗರಕ್ಕೆ KSRTC ಬಸ್ಸಿನಲ್ಲಿ ಹೋಗೋದಕ್ಕೆ ಒಂದು ವ್ಯಕ್ತಿಗೆ 53 ರೂಪಾಯಿ ಚಾರ್ಜ್ ಮಾಡ್ತಾರೆ. 1 ಅವರ್ ಜರ್ನಿ ಇರುತ್ತದೆ. ಮಹಿಳೆಯರಿಗೆ ಫ್ರೀ ಟಿಕೆಟ್ ವ್ಯವಸ್ಥೆ ಇರುತ್ತದೆ. ಈ ರಾಮನಗರ ಬಸ್ ಸ್ಟ್ಯಾಂಡಿಂದ ನಾವು ರಾಮದೇವರ ಬೆಟ್ಟಕ್ಕೆ ಹೋಗೋದಕ್ಕೆ ಆಟೋಗಳ ಫೆಸಿಲಿಟಿ ಇದೆ. ಈ ಆಟೋದಲ್ಲಿ 100 ರೂಪಾಯಿ ಚಾರ್ಜ್ ಮಾಡ್ತಾರೆ. ಹಾಫ್ ಅನ್ ಅವರ್ ಜರ್ನಿ ಆಗುತ್ತೆ. ನಮ್ಮನ್ನು ಕರ್ಕೊಂಡೋಗಿ ಈ ರಾಮದೇವರ ಬೆಟ್ಟದ ಎಂಟ್ರೆನ್ಸ್ ಹತ್ರನೇ ಬಿಡ್ತಾರೆ. ಭಾರತದ ಮೊದಲ ರಣಹದ್ದುಗಳ ಅಭಯಾರಣ್ಯವು ಇದಾಗಿದೆ. ಈಗ ನಾವು ಈ ಎಂಟ್ರೆನ್ಸ್ ಗೇಟ್ ಹತ್ರ ಇದ್ದೀವಿ. ಇಲ್ಲಿ ಒಂದು ವ್ಯಕ್ತಿಗೆ 25 ರೂಪಾಯಿ ಟಿಕೆಟ್ನ ಚಾರ್ಜ್ ಮಾಡ್ತಾರೆ. ಇಲ್ಲಿಂದ ಒಂದು 15 ನಿಮಿಷ ವಾಕ್ ಮಾಡಿದ್ರೆ ನಾವು ಬೆಟ್ಟದ ಎಂಟ್ರೆನ್ಸ್ ಹತ್ರ ನಾವು ಹೋಗಿ ತಲುಪ್ಬೋದು. ಈ ಜಾಗದಲ್ಲಿ ನಮಗೆ ಕುಡಿಯುವ ನೀರಿನ ವ್ಯವಸ್ಥೆ ಇದೆ. ಪ್ಲಾಸ್ಟಿಕ್ ಬಾಟ್ಲ್ಗಳಿಗೆ ಈ ಎಂಟ್ರೆನ್ಸ್ ಹತ್ರ ಅಲೋ ಇಲ್ಲ. ಆದ್ದರಿಂದ ಸ್ಟೀಲ್ ಬಾಟಲ್ ತಗೊಂಡೋದ್ರೆ ನೀವು ಇಲ್ಲಿ ನೀರು ಹಿಡ್ಕೊಂಡು ಬೆಟ್ಟದ ಮೇಲೆ ಹತ್ತೋಕ್ಕೆ ಶುರು ಮಾಡಬಹುದು. ಈ ರಾಮದೇವರ ಬೆಟ್ಟಕ್ಕೆ ಮೆಟ್ಟಿಲುಗಳ ವ್ಯವಸ್ಥೆ ಇದೆ. ಪ್ರಕೃತಿ ಪ್ರಿಯರಿಗೆ ಇದು ಸುಂದರ ತಾಣವಾಗಿದೆ. ಮತ್ತು ಟ್ರೆಕ್ಕಿಂಗ್ ಮಾಡೋರಿಗೂ ಇದು ಸುಂದರವಾದ ಒಂದು ಪ್ಲೇಸ್ ಆಗಿದೆ. ಈ ಎಂಟ್ರೆನ್ಸ್ ಗೇಟ್ ಹತ್ರನೇ ನಮಗೆ ಗೇಟ್ನ ಒಳಭಾಗದಲ್ಲಿ ಗಣೇಶನ ಮೂರ್ತಿ ಇದೆ. ಈ ಗಣೇಶ ದೇವರಿಗೆ ನಮ್ಮ ನಮಸ್ಕಾರವನ್ನು ತಿಳಿಸಿ ನಾವು ಮೆಟ್ಲತ್ತೋಣ ಬನ್ನಿ. ಸುಂದರವಾದ ಈ ಸ್ಟೆಪ್ಸ್ ಎಲ್ಲ ಹತ್ಕೊಂಡು ನಾವು ಮೇಲಕ್ಕೆ ಹೋಗೋಣ. ಈ ರಾಮದೇವರ ಬೆಟ್ಟದ ಮೆಟ್ಲುಗಳನ್ನು ಹತ್ತುತ್ತಾ ಈ ದೇವಾಲಯದ ಬಗ್ಗೆ ಮತ್ತು ಈ ಬೆಟ್ಟದ ಬಗ್ಗೆ ನಾವು ಸ್ವಲ್ಪನೇ ತಿಳ್ಕೊಂಡು ನೆಮ್ಮದಿಯಾಗಿ ಹತ್ತೋಣ ಬನ್ನಿ. ಶ್ರೀರಾಮನು ವನವಾಸದ ಸಮಯದಲ್ಲಿ ಸೀತಾಮಾತೆ ಮತ್ತು ಲಕ್ಷ್ಮಣನೊಂದಿಗೆ ಈ ಪ್ರದೇಶದಲ್ಲಿ ಸ್ವಲ್ಪ ಕಾಲ ತಂಗಿದ್ದರು ಎಂದು ಪುರಾಣಗಳು ತಿಳಿಸುತ್ತವೆ. ಆ ಸಮಯದಲ್ಲಿ ಇಲ್ಲಿರುವ ರಾಮೇಶ್ವರ ಲಿಂಗಕ್ಕೆ ಅವರು ದಿನ ಪೂಜೆ ಮಾಡುತ್ತಿದ್ದರು ಎಂದು ಇಲ್ಲಿನ ಸ್ಥಳೀಯರು ತಿಳಿಸುತ್ತಾರೆ. ಈ ರಾಮೇಶ್ವರ ಲಿಂಗವು ಶ್ರೀರಾಮನ ಪೀರಿಯಡ್ನಲ್ಲೇ ಮಾಡಿರೋದು ಅಂತ ಹೇಳ್ತಾರೆ. ಈ ಬೆಟ್ಟದಲ್ಲಿ ಶ್ರೀರಾಮ, ಸೀತೆ, ಲಕ್ಷ್ಮಣ, ಹನುಮಂತನ ಏಕಶಿಲಾ ವಿಗ್ರಹವನ್ನು ಸುಗ್ರೀವನು ಈ ಬೆಟ್ಟದಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಂತ ಇಲ್ಲಿನ ಸ್ಥಳೀಯರು ತಿಳಿಸಿದ್ದಾರೆ. ಒಟ್ಟಾರೆ ಹೇಳೋದಾದರೆ ಈ ಬೆಟ್ಟವು ಆಧ್ಯಾತ್ಮಿಕ, ಐತಿಹಾಸಿಕ ಮತ್ತು ಪ್ರಾಕೃತಿಕ ಸೌಂದರ್ಯ ಸಂಗಮವಾಗಿದೆ. ರಾಮದೇವರ ದರ್ಶನ ಮಾಡಿಕೊಂಡು ನಾವು ದೇವಸ್ಥಾನದಿಂದ ಹೊರಗೆ ಬಂದು ನಮ್ಮ ಬಲಭಾಗಕ್ಕೆ ಒಂದು ರಸ್ತೆ ಹೋಗುತ್ತೆ. ಆ ರಸ್ತೆಯಲ್ಲಿ ಸ್ವಲ್ಪ ದೂರ ಹೋದರೆ ನಮಗೆ ಇಲ್ಲೊಂದು ಸೂಪರ್ ಆದ ವ್ಯೂ ಪಾಯಿಂಟ್ ಇದೆ. ಈ ವ್ಯೂ ಪಾಯಿಂಟ್ನ ನೋಡೋದಕ್ಕೆ ಬೆಂಗಳೂರಿನಿಂದ ತುಂಬ ಜನ ಬರ್ತಾರೆ. ಅಷ್ಟು ಸುಂದರವಾಗಿದೆ. ಮೇಲುಗಡೆ ಹೋದರೆ ಇನ್ನೂ ಇದಕ್ಕಿಂತ ಸೂಪರ್ ಆದ ವ್ಯೂ ಪಾಯಿಂಟ್ ಇದೆ. ಅದನ್ನು ತೋರಿಸ್ತೀನಿ. ಮೊದಲು ಈ ವ್ಯೂ ಪಾಯಿಂಟ್ ಹತ್ರ ಹೋಗಿ ಇದನ್ನು ನೋಡಿ ಕಣ್ತುಂಬ್ಕೊಳ್ಳೋಣ ಬನ್ನಿ. ಈ ವ್ಯೂ ಪಾಯಿಂಟನ್ನು ನೋಡಿಕೊಂಡು ಇಲ್ಲಿನ ಸೌಂದರ್ಯವನ್ನು ಕಣ್ತುಂಬಿಕೊಂಡು ನಾವು ಇಲ್ಲಿಂದ ಇನ್ನು ಸ್ವಲ್ಪ ದೂರ ಮುಂದೆ ನಡ್ಕೊಂಡು ಹೋಗಬೇಕು. ಇಲ್ಲಿಂದ ನಮ್ಮ ಟ್ರೆಕ್ಕಿಂಗು ಇನ್ನು ಸ್ವಲ್ಪ ಸ್ಪೀಡ್ ಆಗುತ್ತೆ. ನಡೀರಿ ಹೋಗೋಣ ಮುಂದಕ್ಕೆ. ಇಲ್ಲಿಂದ ನಾವು ಇನ್ನು ಸ್ವಲ್ಪ ಮುಂದೆ ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ನಮ್ಗೆ ಎದುರುಗಡೆ ದೊಡ್ಡದಾದ ಒಂದು ಬಂಡೆ ಸುಂದರವಾಗಿ ಕಾಣಿಸುತ್ತೆ. ಈ ಬಂಡೆಯಲ್ಲಿ ಅಲ್ಲಲ್ಲಿ ಸ್ಟೆಪ್ಸ್ಗಳನ್ನು ಮಾಡಿದ್ದಾರೆ. ಅದನ್ನು ನಾವು ಹತ್ಕೊಂಡು ಮೇಲಕ್ಕೆ ಹೋಗಬೇಕು. ಈ ಹತ್ತುವಾಗ ನಮಗೆ 2 ಸೈಡಲ್ಲೂ ಕಂಬಿಗಳನ್ನು ಹಿಡ್ಕೊಂಡು ಹತ್ತುವಂಥ ಫೆಸಿಲಿಟಿನೂ ಇದೆ.
ಸೂಪರ್ ಆಗಿರೋ ಈ ದೊಡ್ಡ ಬಂಡೆನ ನಾವಿವಾಗ ಹತ್ತೋಣ. ಈ ಬೆಟ್ಟದಲ್ಲಿ ಇದೇ ಕೊನೆಯ ಬಂಡೆ. ಈ ಬಂಡೆನ ನಾವು ಹತ್ತಿ ಮೇಲೋದ್ರೆ ನಮಗೆ ಸೂಪರ್ ಆದ ವ್ಯೂ ನೋಡಬಹುದು. ಇನ್ನೊಂದು, ಈ ಬಂಡೆನ ನಾವು ಹತ್ತೋದು ಮತ್ತು ಇಳಿಯೋದನ್ನು ನಾನು ಈಗಲೇ ತೋರಿಸ್ತೀನಿ. ಏಕೆಂದರೆ ಒಂದು ವೇಳೆ ನಾನು ರಿಟರ್ನ್ ಬರೋವಾಗ ಕತ್ಲಾಗಿದ್ದರೆ ಇದನ್ನು ನಾನು ನಿಮಗೆ ತೋರ್ಸೋಕ್ಕಾಗಲ್ಲ. ಆದ್ದರಿಂದ ಈಗಲೇ ನಾನು ನಿಮಗೆ ಹತ್ತೋರ್ದು ಇಳಿಯೋರ್ದು ವಿಡಿಯೋ ಹಾಕ್ತೀನಿ ನೋಡಿ. ಫ್ರೆಂಡ್ಸ್, ಫೈನಲಿ ರಾಮದೇವ್ರ ಬೆಟ್ಟನ ಹತ್ತಿ ಮೇಲೆ ಬಂದಿದ್ದೀನಿ. ಇಲ್ಲಿಂದ ನೋಡೋ ವ್ಯೂ ಅಂತೂ ಸಖತ್ ಸೂಪರ್ ಆಗಿದೆ ಫ್ರೆಂಡ್ಸ್. ಇದ್ರ ಬಗ್ಗೆ ನನಗೆ ಹೊಗಳೋದಕ್ಕೆ ವರ್ಣನೆ ಬರ್ತಾ ಇಲ್ಲ. ನೀವು ಯಾವತ್ತಾದರೂ ವೀಕೆಂಡಲ್ಲಿ ಈ ರಾಮದೇವರ ಬೆಟ್ಟಕ್ಕೆ ಬಂದರೆ ಖಂಡಿತ ಇದರ ಬಗ್ಗೆ ನನಗೆ ಒಂದು ಕಾಮೆಂಟ್ ಹಾಕಿ ತಿಳಿಸಿ. ರಾಮದೇವರ ಬೆಟ್ಟ ಅಂದರೆ ರಾಮದೇವರ ಬೆಟ್ಟನೇ, ಇದಕ್ಕೆ ಸಾಟಿ ಬೇರೆ ಒಂದು ಇಲ್ಲ ಅಂತ ನೀವೇ ಅನ್ಕೊಂತೀರಾ. ಅಷ್ಟು ಸುಂದರವಾಗಿದೆ, ಅಷ್ಟು ಸೂಪರ್ ಆಗಿದೆ ಫ್ರೆಂಡ್ಸ್. ಖಂಡಿತ ಮಿಸ್ ಮಾಡ್ತೀರಾ. ಈ ಬೆಟ್ಟಕ್ಕೊಮ್ಮೆ ಬನ್ನಿ. ಫ್ರೆಂಡ್ಸ್, ನಿಮಗೆ ಇನ್ನೊಂದು ವಿಚಾರನ ಹೇಳೋದನ್ನು ನಾನು ಮರ್ತಿದ್ದೆ. ಅದೇನೆಂದರೆ, ನೀವು ಒಂದು ವೇಳೆ ಕಾರಲ್ಲಿ ಅಥವಾ ಬೈಕಲ್ಲಿ ಈ ರಾಮದೇವರ ಬೆಟ್ಟಕ್ಕೆ ಟ್ರಕ್ಕಿಂಗ್ಗೆ ಅಥವಾ ಒನ್ ಡೇ ಟ್ರಿಪ್ಗೆ ಬಂದಿದ್ರೆ ಸನ್ಸೆಟ್ನ ನೀವು ನೋಡ್ಬೋದು. ಯಾಕಂದರೆ ಸನ್ಸೆಟ್ ನೋಡಿದ ಮೇಲೆ ಇಮಿಡಿಯೇಟಾಗಿ ಇಲ್ಲಿ ಕತ್ಲಾಗೋಗುತ್ತೆ. ಬೆಟ್ಟ ಹಿಡಿಯೋದು ಭಾರಿ ಕಷ್ಟ ಆಗುತ್ತೆ. ಸೆಕ್ಯೂರಿಟಿ ಅಂತೂ ಬಾಯಿಗೆ ಬಂದಂಗೆ ಬೈತಾನೆ. ಆದ್ದರಿಂದ ನೀವು ಬಸ್ಸಲ್ಲಿ ಬಂದಿದ್ದರೆ ದಯವಿಟ್ಟು ಅಷ್ಟೊತ್ತುವರೆಗೂ ಕಾಯಬೇಡಿ. ಬೈಕಲ್ಲಿ ಏನಾರ ಬಂದಿದ್ರೆ ಸ್ವಲ್ಪ ಅಡ್ಜಸ್ಟಬಲ್ ಆಗಿರುತ್ತೆ. ಸೆಕ್ಯೂರಿಟಿಗೆ ಒಂದು ಮಾತು ಹೇಳಿಬಿಟ್ಟು ಮೇಲೆ ಬಂದು ಸನ್ಸೆಟ್ ನೋಡಿಕೊಂಡು ನೀವು ಹೊರಡ್ಬೋದು ಫ್ರೆಂಡ್ಸ್. ಅಷ್ಟು ಸೂಪರ್ ಆಗಿರುತ್ತೆ ಸನ್ಸೆಟ್ ಇಲ್ಲಿ. ಫ್ರೆಂಡ್ಸ್, ಮತ್ತೆ ಹೇಳ್ತಾ ಇದ್ದೀನಿ, ಖಂಡಿತ ನನ್ನ ಮಾತನ್ನ ನೀವು ಫಾಲೋ ಮಾಡಿ. ಸೆಕ್ಯೂರಿಟಿ ಪರ್ಮಿಷನ್ ಕೊಡಬೇಕು ಮತ್ತು ಸೆಕ್ಯೂರಿಟಿ ಜೊತೆಗಿರಬೇಕು. ಇದೆರಡೂ ಆಗಲಿಲ್ಲ ಅಂತಂದರೆ ನೀವು ಸನ್ಸೆಟ್ನ ನೀವು ನೋಡಬೇಡಿ. ದಯವಿಟ್ಟು 5 ಗಂಟೆಗೆ ಮೊದಲು ನೀವು ಬೆಟ್ಟ ಇಳಿದು ಕೆಳಗೆ ಬಂದುಬಿಡಿ. ಏಕೆಂದರೆ ಇದೆಲ್ಲ ವನ್ಯ ಪ್ರಾಣಿಗಳು ಓಡಾಡೋವಂಥ ಜಾಗ. ಮತ್ತೆ ಹೇಳ್ತಾ ಇದ್ದೀನಿ, ಸೆಕ್ಯೂರಿಟಿನೂ ಇರಬೇಕು, ಸೆಕ್ಯೂರಿಟಿ ಪರ್ಮಿಷನ್ನು ಕೊಡಬೇಕು. ಆಗಿದ್ದರೆ ಮಾತ್ರ ನೀವು ಇಲ್ಲಿ ಸನ್ಸೆಟ್ ನೋಡಿ. ಫ್ರೆಂಡ್ಸ್, ಫೈನಲಿ ನಾವು ಇವತ್ತು ರಾಮದೇವರ ಬೆಟ್ಟನ ಒನ್ ಡೇ ಟ್ರಿಪ್ಪು ಮುಗಿಸಿದ್ದೀವಿ. ಇಲ್ಲಿಂದ ನಾವು ಈಗ ರಾಮನಗರಕ್ಕೆ ಹೋಗ್ಬಿಟ್ಟು ಅಲ್ಲಿಂದ ಬೆಂಗಳೂರು ಕಡೆಗೆ ಪ್ರಯಾಣ ಮಾಡೋಣ. ಮೈಸೂರಿಂದ ಬೇಜಾನ್ ಬಸ್ಸುಗಳಿರುತ್ತೆ. ನಾವು 9 ಗಂಟೆ ಆದರೂ ಬೆಂಗಳೂರು ಹೋಗಿ ತಲುಪ್ಬೋದು, ಏನು ತೊಂದರೆ ಇಲ್ಲ. ಬಾಯ್ ಫ್ರೆಂಡ್, ಜೈ ಹಿಂದ್.